ಪಾಕಿಸ್ತಾನದ ಲಷ್ಕರ್ ನೆಲೆ ಮೇಲೆ ಕೂಡ ದಾಳಿ ಆಗಿದೆ. ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಸಿ ಎಲ್ಇಟಿ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸೋದನ್ನ ಮುಂದುವರಿಸಲಾಗ್ತಾ ಇದೆ. ಮುರಿದಿಕೆಯ ಮತ್ತಷ್ಟು ದೃಶ್ಯಗಳು ಲಭ್ಯ ಆಗ್ತಾ ಇದೆ. ಇದೊಳ್ಳೆ ಹೆಡ್ ಕ್ವಾರ್ಟರ್ಸ್ ಆಗಿ ಉಗ್ರರಿಗೆ ಕೆಲಸ ಮಾಡ್ತಾ ಇದ್ದಂತಹ ಜಾಗ. ಭಾರತದ ಮಿಸೈಲ್ ದಾಳಿಗೆ ಸಂಪೂರ್ಣವಾಗಿ ಕಟ್ಟಡ ಧ್ವಂಸ ಆಗಿದೆ. ನಡೀರಪ್ಪ ನಿಮ್ 72 ಕನ್ಯರ ಹತ್ರ ಅಂತ ಕಳಿಸ್ಕೊಡೋ ಕೆಲಸವನ್ನ, ಟಿಕೆಟ್ ಹಂಚೋ ಕೆಲಸವನ್ನ ಭಾರತದ ಸೇನೆ ಮಾಡಿದೆ. ಎಲ್ಇಟಿ ಉಗ್ರರ ನೆಲೆಗಳು ಧ್ವಂಸ ಆಗಿರೋದ್ರ ವಿಜುವಲ್ಸ್ ನೋಡಿ, ಅಲ್ಲಿ ಯಾವ ಪ್ರಮಾಣದಲ್ಲಿ ಕಟ್ಟಡಕ್ಕೆ ಹಾನಿ ಆಗಿದೆ ಅಂತ. ಒಳಗೆ ನಮ್ಮ ಬ್ರಹ್ಮೋಸ್ ಕ್ಷಿಪಣಿ ಹೆಂಗ್ ನುಗ್ತು ಅನ್ನೋದಕ್ಕೆ ಸಾಕ್ಷ್ಯವನ್ನ ಅದೇ ಕಟ್ಟಡಗಳು ಕೊಡ್ತಾ ಇದೆ. ಹೆಂಗಿದ್ದ ಕಟ್ಟಡ ಹೆಂಗಾಯ್ತು ಅನ್ನೋದಕ್ಕೆ ನಾವು ವಿಜುವಲ್ಸ್ ಸಮೇತ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿದ್ದವ್ರ ಕತೆ ಕೇಳಬೇಡಿ, ಬಿಕಾಸ್ ಅವರೆಲ್ಲರೂ ಕೂಡ ಈಗ 72 ಕನ್ಯರ ಹತ್ರ ಹೋಗಿರ್ತಾರೆ. ಅವ್ರನ್ನ ಕರ್ಕೊಳ್ಳೋದಕ್ಕೆ ದೇವದೂತರೆಲ್ಲ ಬಂದಿರ್ತಾರೆ. ಅವರೆಲ್ಲ ಡೈರೆಕ್ಟ್ ಪಾರ್ಸಲ್ ಆಗಿರ್ತಾರೆ ಸ್ವರ್ಗಕ್ಕೆ. ಜನ್ನತ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅವರಲ್ಲಿ. ಸೊ ಅದನ್ನು ನೋಡ್ತಾ ಇದ್ದೀವಿ. ನೋಡಿ ಅಲ್ಲಿ ಡ್ಯಾಮೇಜ್ ಇಡೀ ಕಟ್ಟಡಕ್ಕೆ ಎಷ್ಟು ಹಾನಿಯ ತೀವ್ರತೆಯನ್ನು ಸೂಚಿಸುತ್ತೆ ಒಂದು ಕಟ್ಟಡ. ಸೊ ಇಲ್ಲಿ ಈ ಕಟ್ಟಡವನ್ನು ಗಮನಿಸ್ತಾ ಇದ್ರೆ ಅಲ್ಲೆಲ್ಲ ಕ್ಲೀನಿಂಗ್ ಕೆಲಸನೆಲ್ಲ ಬಂದ್ ಮಾಡಬೇಕು ಅಂತ ಅಂದ್ಕೊಂಡ್ರು ಆರ್ಮಿಯವರು, ಇಲ್ಲೇನು ಆಗಿಲ್ಲ ಅಂತ ತೋರಿಸ್ಬೇಕು ಅಂತ. ಬಟ್ ಹೆಂಗೆ ತೋರಿಸ್ತಾರೆ? ಇಡೀ ಕಟ್ಟಡನೇ ಕಂಪ್ಲೀಟಾಗಿ ನಾಶ ಆಗಿ ಹೋಗಿದೆಯಲ್ಲ. ಒಳಗಡೆಯಿಂದ ನಮಗೆ ಡೈರೆಕ್ಟ್ ಸನ್ಲೈಟ್ ಬೀಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸದ್ಯಕ್ಕೆ ಗಡಿ ಭಾಗದ ಪರಿಸ್ಥಿತಿ ಹೇಗಿದೆ ಒಂದು, ಆಮೇಲೆ ನಮ್ಮ ಯೋಧರ ಸ್ಥಿತಿ, 4 ಜನ ಹುತಾತ್ಮರಾಗಿದ್ದಾರೆ ಅನ್ನೋದು ಅತ್ಯಂತ ನೋವಿನ ಸಂಗತಿ. ಉಳಿದಂತೆ ಯಾರಾದರೂ ಗಾಯಗೊಂಡಿದ್ದಾರಾ? ಸ್ಥಳೀಯರಲ್ಲಿ ಏನೇನು ಮಾಹಿತಿ ಸಿಗ್ತಾ ಇದೆ? ಸ್ಥಳೀಯರು ಯಾರಾದರೂ ಗಾಯಗೊಂಡಿದ್ದಾರಾ? ಪಾಕ್ನ ಅಪ್ರಚೋದಿತ ಗುಂಡಿನ ದಾಳಿ ಇರ್ಬೋದು, ಅಟ್ಯಾಕ್ ಇರ್ಬೋದು, ಏನೇನು ಮಾಹಿತಿ ಸಿಗ್ತಾ ಇದೆ ಗಡಿ ಭಾಗದಿಂದ? ಮಮತಾ, 4 ಜನ ಯೋಧರು ಈಗ ಹುತಾತ್ಮರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ನಿನ್ನೆ ರಾತ್ರಿ LOCಯಲ್ಲಿ ನಡೆದಂತಹ ಅಪ್ರಚೋದಿತ ಗುಂಡಿನ ದಾಳಿ ಮತ್ತೆ ಶೆಲ್ನ ದಾಳಿಯಲ್ಲಿ ಸೈನಿಕರು ಹುತಾತ್ಮರಾಗಿರುವಂಥದ್ದು. ಇದನ್ನು ಹೊರತುಪಡಿಸಿ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಆದರೆ ದೊಡ್ಡ ಪ್ರಮಾಣದ ಆಸ್ತಿ ನಷ್ಟ ಆಗುವಂತಹ ಪ್ರಕರಣಗಳು ಕೂಡ ಈಗ ವರದಿ ಆಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಈಗ ಶ್ರೀನಗರ ಮತ್ತೆ ಅದರ ಸುತ್ತಮುತ್ತಲಿನ ಜಾಗಗಳು LOCಯಲ್ಲಿ ಈಗ ಸದ್ಯಕ್ಕೆ ನಾರ್ಮಲ್ ಪರಿಸ್ಥಿತಿ ಕಾಣಿಸ್ತಾ ಇದೆ. ರಜೌರಿ ಮತ್ತೆ ಪೂಂಚ್ನಂಥ ಪ್ರದೇಶಗಳಲ್ಲಿ ಪ್ರತಿನಿತ್ಯವೂ ಕೂಡ ಗುಂಡಿನ ದಾಳಿ ಕೇಳಿಸ್ತಾ ಇತ್ತು. ದಿನದ 24 ಗಂಟೆಯೂ ಕೂಡ ಇದೇ ರೀತಿಯಾದಂಥ ಪ್ರಕರಣಗಳು ಕೂಡ ವರದಿ ಆಗ್ತಾ ಇತ್ತು. ಆದರೆ ಈಗಲೂ ಕೂಡ ಅಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಸ್ಥಿತಿಗೆ ಬಂದಿದೆ. ನಾನೀಗ ಶ್ರೀನಗರದಲ್ಲಿದ್ದೀನಿ. ಶ್ರೀನಗರವು ಕೂಡ ನಿನ್ನೆ ಡ್ರೋನ್ ದಾಳಿಗೆ ತುತ್ತಾಗಿತ್ತು. ವಿಫಲ ಯತ್ನವನ್ನು ಕೂಡ ಪಾಕಿಸ್ತಾನ ಮಾಡಿತ್ತು. ಡ್ರೋನ್ಗಳೇನು ಕಳಿಸ್ಕೊಟ್ಟಿತ್ತು ಪಾಕಿಸ್ತಾನ, ಅದನ್ನು ಹೊಡೆದುರುಳಿಸುವಂಥ ಕೆಲಸಗಳು ಕೂಡ ಆಗಿತ್ತು. ನೋಡಿ, ನಾನೀಗ ದಾಲ್ ಲೇಕ್ನ ಮುಂಭಾಗದಲ್ಲಿದ್ದೀನಿ. ಕಾಶ್ಮೀರದಲ್ಲಿ ಶ್ರೀನಗರಕ್ಕೆ ಬಂದರೆ ದಾಲ್ ಲೇಕ್ ಭಾಳಷ್ಟು ಇಂಪಾರ್ಟೆಂಟು. ಇದು ಒನ್ ಆಫ್ ದಿ ಟೂರಿಸ್ಟ್ ಹಬ್. ಬರುವಂಥ ಎಲ್ಲ ಪ್ರವಾಸಿಗರು ಬಹುತೇಕ ಇಲ್ಲಿ ಬಂದು ಈ ವ್ಯೂವನ್ನು ನೋಡ್ತಾರೆ, ದೋಣಿ ವಿಹಾರವನ್ನು ಮಾಡ್ತಾರೆ. ಇಲ್ಲಿಂದ ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಭೇಟಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇಲ್ಲೂ ಕೂಡ ಎಲ್ಲವೂ ಕೂಡ ಪರಿಸ್ಥಿತಿ ಸಾಮಾನ್ಯವಾಗಿರುವಂಥದ್ದು. ಇಲ್ಲೂ ಕೂಡ ರಾತ್ರಿ ಕೆಲವೊಂದಿಷ್ಟು ಡ್ರೋನ್ಗಳು ನೋಡಲಿಕ್ಕೆ ಸಿಕ್ತು. ಲಾಲ್ ಚೌಕ್ನಲ್ಲೂ ಕೂಡ ಒಂದಿಷ್ಟು ಡ್ರೋನ್ಗಳು ನೋಡಲಿಕ್ಕೆ ಸಿಕ್ತು. ನಿನ್ನೆ ತಡರಾತ್ರಿ ಒಂದು 10 ಗಂಟೆ 10:30 ಸುಮಾರಿಗೆ ಭಾಳ ದೊಡ್ಡ ಪ್ರಮಾಣದ ಸದ್ದುಗಳು ಕೂಡ ಇಲ್ಲಿ ಕೇಳಲಿಕ್ಕೆ ಸಿಕ್ತು. ಸರಿಸುಮಾರು 30ರಿಂದ 40 ಬಾರಿ ಈ ಸ್ಫೋಟದ ಸದ್ದಿನಂತಹ ಸೌಂಡ್ ಕೇಳಿಸ್ತು. ಅಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ ದಾಳಿಗೆ ಪಾಕಿಸ್ತಾನ ಶ್ರೀನಗರದಲ್ಲೂ ಕೂಡ ಯತ್ನವನ್ನು ಪಟ್ಟಿತ್ತು. ಆದರೆ ಆ ಯತ್ನಗಳನ್ನೆಲ್ಲ ಕೂಡ ವಿಫಲಗೊಳಿಸುವಂಥ ಕೆಲಸಗಳು ಕೂಡ ಆಗಿದ್ದಾವೆ. ಸದ್ಯಕ್ಕೆ ಶ್ರೀನಗರದಲ್ಲಿ ಯಾವುದೇ ರೀತಿಯಾದಂಥ ಹಾನಿಗಳು ಆಗಿಲ್ಲ, ಯಾವುದೇ ಕಟ್ಟಡಗಳು ಧ್ವಂಸ ಆಗಿಲ್ಲ. ಎಲ್ಲವೂ ಕೂಡ ಪರಿಸ್ಥಿತಿ ನಾರ್ಮಲ್ ಆಗಿರುವಂಥದ್ದು. ಮತ್ತು ಜನಸಾಮಾನ್ಯರು ಕೂಡ ನಾರ್ಮಲ್ ಆಗಿ ಈಗ ಓಡಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಈ ಭಾಗದಲ್ಲೂ ಕೂಡ ಎಲ್ಲ ಟ್ಯಾಕ್ಸಿ ಡ್ರೈವರ್ಗಳು ಎಲ್ಲರೂ ಕೂಡ ಪ್ರವಾಸಿಗರನ್ನು ಕೆಲವು ಬೆರಳೆಣಿಕೆಯಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ, ಅವ್ರನ್ನ ಬೇರೆ ಬೇರೆ ಜಾಗಗಳನ್ನ ತೋರಿಸುವಂಥ ಕೆಲಸಗಳು ಕೂಡ ಮಾಡ್ತಿದ್ದಾರೆ. ರಸ್ತೆಗಳು ಕೂಡ ಸಾಮಾನ್ಯ ಸ್ಥಿತಿಯಲ್ಲಿ ಕಾಣಿಸ್ತಾ ಇವೆ. ಕಳೆದ 2-3 ದಿನಗಳ ಹಿಂದೆ ಪರಿಸ್ಥಿತಿ ಈಗಿರಲಿಲ್ಲ, ಸಂಪೂರ್ಣವಾಗಿ ಭಿನ್ನವಾಗಿತ್ತು. ರೋಡ್ಗಳೆಲ್ಲವೂ ಕೂಡ ಖಾಲಿಯಾಗಿತ್ತು. ಒಂದು ರೀತಿ ಆತಂಕದ ಪರಿಸ್ಥಿತಿ ಎಲ್ಲ ಕಡೆಯೂ ಕೂಡ ನಿರ್ಮಾಣ ಆಗಿತ್ತು. ಈಗ ಪರಿಸ್ಥಿತಿ ತಹಬದಿಗೆ ಬರ್ತಾ ಇದೆ. ಯಾಕೆಂದರೆ ನಿನ್ನೆ ಒಂದು ಮೆಸೇಜ್ ಬಂದಿತ್ತು, ಕದನ ವಿರಾಮ ಘೋಷಣೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಆ ಭರವಸೆ ಮೇಲೆ ಈಗ ಜನರು ಮತ್ತೆ ಹೊರಗಡೆ ಬರ್ತಾ ಇದ್ದಾರೆ. ಆದರೆ ಪಾಕಿಸ್ತಾನದ ಉದ್ದಟನ ಮುನ್ನೂ ಕೂಡ ಮುಂದುವರೆದಿರುವಂಥದ್ದು, ಮತ್ತೆ ಯಾವಾಗ ದಾಳಿ ಮಾಡುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಆದರೆ ಸ್ಟಿಲ್ ಏನೋ ಒಂದು ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಈಗ ಸದ್ಯಕ್ಕೆ ಕಾಶ್ಮೀರದ ಜನರಲ್ಲಿದೆ. ಮಮತಾ, ಇನ್ನು ಎರಡನೇ ಪ್ರಶ್ನೆ ನಂದು ಶಬೀರ್, ಬಹಳ ಪ್ರಮುಖವಾಗಿ ಜನರನ್ನ ಅಲ್ಲಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ ಈಗಲೂ ಹಾಗೆ ನಡೀತಾ ಇದೆಯಾ, ಅಥವಾ ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗುವಂತಹ ಲಕ್ಷಣ ಇರೋದ್ರಿಂದ ಯಾರ್ಯಾರು ಸೇಫ್ ಶೆಲ್ಟರ್ನ ಅಗತ್ಯವನ್ನ ಬಯಸಿದ್ರು ಅವರನ್ನೆಲ್ಲ ಅಲ್ಲೇ ಇರಿಸುವಂತಹ ಪ್ರಕ್ರಿಯೆನ, ಅಥವಾ ಆ ಪ್ರಕ್ರಿಯೆ ನಿರಂತರವಾಗಿ ಆಗ್ತಾ ಇದೆಯಾ? ಅದಕ್ಕೆ ಯಾವುದೇ ಫುಲ್ ಸ್ಟಾಪ್ಗಳು ಬಿದ್ದಿಲ್ವಾ? ಮಮತಾ, ನೋಡಿ, ಇಲ್ಲಿ 2 ಹಂತಗಳಿದಾವೆ. ಗಡಿಭಾಗದ ಜಿಲ್ಲೆಗಳು ಅಥವಾ ಗಡಿಭಾಗದ ಗ್ರಾಮಗಳೇನಿದಾವೆ, ಬೆಟ್ಟದ ಮೇಲೆಗಳು ಒಂದಷ್ಟು ಸಣ್ಣ ಗ್ರಾಮಗಳಿರ್ತವೆ. 20 ಮನೆ, 30 ಮನೆ, 50 ಮನೆ, ಹೀಗೆ ಬೆಟ್ಟದ ಮೇಲ್ಭಾಗದಲ್ಲಿ
ಆ ಮನೆಗಳಲ್ಲಿರುವಂಥ ಜನರನ್ನ ಈಗ ಶಿಫ್ಟ್ ಮಾಡುವಂಥ ಕೆಲಸ ಬಹುತೇಕ ಮುಗಿದಿದೆ. ಅದರ ಕೆಳಗಡೆ ಹಂತದಲ್ಲಿ ಇನ್ನೂ ಕೆಲವೊಂದಿಷ್ಟು ಮನೆಗಳಿರ್ತವೆ. ಆ ಮನೆಗಳಲ್ಲಿ ಇನ್ನೂ ಬೆರಳೆಣಿಕೆಯ ಜನರು ಇದ್ದಾರೆ. ಯಾಕೆಂದ್ರೆ ಪಾಕಿಸ್ತಾನದಿಂದ ಬೆಟ್ಟದ ಮೇಲಿಂದ ತೂರಿ ಬರುವಂಥ ಡ್ರೋನ್ಗಳು ಅಥವಾ ಶೆಲ್ ದಾಳಿ ಏನಿದೆ ಅದು ಮೊದಲು ಲ್ಯಾಂಡ್ ಆಗುವಂಥದ್ದೇ ಬೆಟ್ಟದ ಮೇಲಿರುವಂತಹ ಮೊದಲ ಗ್ರಾಮ ಅಥವಾ ಭಾರತದ ಗಡಿ ಗ್ರಾಮಗಳು, ಕಡೆಯ ಗಡಿ ಗ್ರಾಮಗಳೇನಿರ್ತವೆ ಆ ಭಾಗಗಳಲ್ಲಿ ಅದು ಲ್ಯಾಂಡ್ ಆಗುತ್ತೆ, ಅದು ಸ್ಫೋಟ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಇರುವಂಥದ್ದು ಸೇಫ್ ಅಲ್ಲ, ಜೀವಕ್ಕೆ ಸೇಫ್ ಅಲ್ಲ ಅನ್ನುವಂಥದ್ದು. ಹೀಗಾಗಿ ಅಲ್ಲಿರುವಂಥ ಜನರನ್ನ ಬೇರೆ ಬೇರೆ ಭಾಗಗಳಿಗೆ ಲೈಕ್ ಸರ್ಕಾರಿ ಕಾಲೇಜ್ಗಳು, ಹೈಸ್ಕೂಲ್ಗಳು, ಸರ್ಕಾರಿ ಕಟ್ಟಡಗಳೇನಿರ್ತವೆ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಗೆ ಅವರಿಗೆ ಬೇಕಾದಂಥ ಅಗತ್ಯ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇನ್ನು ಕೆಳಗಡೆ ಹಂತದಲ್ಲಿರುವಂಥ ಗ್ರಾಮಗಳಿಗೆ ಅವರ ಆಯ್ಕೆಯನ್ನು ಬಿಟ್ಕೊಟ್ಟಿರುವಂಥದ್ದು. ಅವ್ರು ಬೇಕಾದ್ರೆ ಇರ್ಬೋದು ಅಥವಾ ಶಿಫ್ಟ್ ಆಗ್ತೀನಿ ಅಂದ್ರೆ ಅದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡುವಂಥ ಕೆಲಸಗಳು ಕೂಡ ಆಗಿದಾವೆ. ಬೇರೆ ಬೇರೆ ಟೆಂಪೋ ಟ್ರ್ಯಾಕ್ಸ್ಗಳು, ಕಾರ್ಗಳನ್ನ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಲಾಗ್ತಾ ಇರುವಂಥದ್ದು. ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದಾವೆ. ಇನ್ನು ಕೂಡ ಗಡಿ ಭಾಗದಲ್ಲಿ ಆತಂಕದ ವಾತಾವರಣ ಮುಂದುವರೆದಿದೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಪಾಕಿಸ್ತಾನ ನಿರಂತರವಾಗಿ ದಾಳಿ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಇನ್ನು ಕೂಡ ಜನರು ವಾಪಸ್ ಹೋಗ್ಲಿಕ್ಕೆ ಬಯಸ್ತಾ ಇಲ್ಲ. ಒಂದ್ 3-4 ದಿನಗಳ ಕಾಲ ಇಲ್ಲೇ ಆಶ್ರಯವನ್ನ ಪಡ್ಕೊಂಡು ಅದಾದ ಬಳಿಕ ಮತ್ತೆ ಬೇರೆ ಸ್ಥಳಗಳಿಗೆ ಹೋಗೋಣ ಅಥವಾ ನಮ್ಮ ಸ್ವಸ್ಥಳಗಳಿಗೆ ಹೋಗೋಣ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಇದ್ದಾರೆ. ಪರಿಸ್ಥಿತಿ ನಿನ್ನೆಗೆ ಇವತ್ತಿಗೆ ಬಹಳ ದೊಡ್ಡ ವ್ಯತ್ಯಾಸಗಳೇನಿಲ್ಲ. ಜನ ಇನ್ನೂ ಕೂಡ ಅದೇ ಆತಂಕದ ವಾತಾವರಣದಲ್ಲಿ ಈ ಗಡಿ ಪ್ರದೇಶಗಳಲ್ಲಿ ಬದುಕ್ತಾ ಇದ್ದಾರೆ. ಮಮತಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.